ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಮಂತ್ ರಸ್. ನಾಳೆ ಡಿಕೆ ಸಂಪುಟದ ಸಚಿವರ ಹೆಸರು ಫೈನಲ್ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ. ವೇಣುಗೋಪಾಲ್ ನಿವಾಸದಲ್ಲಿ ಇವತ್ತು ಸುದೀರ್ಘವಾದಂತಹ ಚರ್ಚೆ ನಡೆಸಲಾಗಿದೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ಮೂವರ ಜೊತೆಗೆ ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ದಾರೆ ಕೆಸಿ ವೇಣುಗೋಪಾಲ್. ಮೂರು ಜನರ ಜೊತೆ ಪ್ರತ್ಯೇಕವಾದಂತಹ ಚರ್ಚೆ ನಡೆಸಲಾಗಿದೆ. ಪ್ರತ್ಯೇಕ ಚರ್ಚೆ ಬಳಿಕ ಒಟ್ಟಾಗಿ ನಾಯಕರು ಚರ್ಚೆ ನಡೆಸಿದ್ದಾರೆ. ದೆಹಲಿಯ ಲೋಧಿ ಎಸ್ಟೇಟ್ನಲ್ಲಿರುವಂತಹ ಕೆಸಿವಿ ನಿವಾಸ. ಸಭೆ ಬಳಿಕ ಕರ್ನಾಟಕ ಭವನಕ್ಕೆ ಸಿದ್ದು ಹಾಗೆ ಡಿಕೆ ತೆರಳಿದ್ದಾರೆ. ನಾಳೆ ಡಿಕೆ ಸಂಪುಟದ ಸಚಿವರ ಹೆಸರು ಆಲ್ಮೋಸ್ಟ್ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ವೇಣುಗೋಪಾಲ್ ನಿವಾಸದಲ್ಲಿ ಇವತ್ತು ಸುದೀರ್ಘವಾದಂತಹ ಚರ್ಚೆ ನಡೆಸಲಾಗಿರುವಂಥದ್ದು. ಈಗಾಗಲೇ ಕಳೆದ ಒಂದು ವಾರದಿಂದಲೂ ಕೂಡ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ಮೂರು ಜನರ ಜೊತೆ ಪ್ರತ್ಯೇಕವಾದಂಥ ಸಭೆ ನಡೆಸಿದ್ದಾರೆ ಕೆಸಿ ವೇಣುಗೋಪಾಲ್. ಇನ್ನು ಮೂರು ಜನರು ಕೂಡ ತಮ್ಮದೇ ಆದಂಥ ಒಂದಷ್ಟು ಲಿಸ್ಟ್ಗಳನ್ನು ರೆಡಿ ಮಾಡಿಕೊಂಡು ಬಂದಿದ್ದರು. ಆದರೆ ಹೈಕಮಾಂಡ್ ಯಾವ ಮಾನದಂಡವನ್ನು ಅನುಸರಿಸುತ್ತೆ ಅನ್ನೋದು ಈಗ ಸದ್ಯಕ್ಕಿರುವಂತಹ ಕುತೂಹಲ. ಮೂರು ಜನರ ಜೊತೆ ಪ್ರತ್ಯೇಕವಾದ ಸಭೆ ನಂತರ ಮೂರು ಜನರನ್ನ ಒಟ್ಟಿಗೆ ಕೂರಿಸಿ ಮತ್ತೊಂದು ಸಭೆ ನಡೆಸಲಾಗಿದೆ. ಇನ್ನು ಹೆಚ್ಚುವರಿಯಾಗಿ ಇಬ್ಬರನ್ನ ಡಿಸಿಎಂ ಮಾಡೋದಕ್ಕೆ ಡಿಕೆಶಿ ಒಲವು ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಡಿಸಿಎಂ ಬಗ್ಗೆ ಚರ್ಚಿಸಿದ್ದಾರೆ ಡಿಕೆಶಿ. ಮುಂದಿನ ಚುನಾವಣೆ ಗಮನದಲ್ಲಿ ಇಟ್ಕೊಂಡು ಡಿಕೆಶಿ ಚರ್ಚೆ ನಡೆಸಿದ್ದಾರೆ. ಲಿಂಗಾಯತ ಹಾಗೂ ಎಸ್ಟಿ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡೋದಕ್ಕೆ ಚರ್ಚೆ ಆಗ್ತಾ ಇದೆ. ನಾಳೆ ರಾಹುಲ್ ಜೊತೆ ಡಿಸಿಎಂ ವಿಚಾರವೂ ಕೂಡ ಪ್ರಸ್ತಾಪವಾಗುವಂತಹ ಸಾಧ್ಯತೆ ಇದೆ. ಸಚಿವ ಸಂಪುಟ ವಿಸ್ತರಣೆ ಜೊತೆಗೆ ಡಿಸಿಎಂ ಹೆಚ್ಚುವರಿಯಾಗಿ ಇಬ್ಬರನ್ನ ಡಿಸಿಎಂ ಮಾಡೋದಕ್ಕೆ ಡಿಕೆ ಶಿವಕುಮಾರೇ ಒಲವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದರಿಂದಾಗಿ ನಾಳೆ ಹೆಚ್ಚುವರಿ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಹೈಕಮಾಂಡ್ ಅಂಗಳದಲ್ಲಿ ಡಿಸಿಎಂ ಚರ್ಚೆ ನಡೆಸಿದ್ದಾರೆ. ಡಿಸಿಎಂ ಬಗ್ಗೆ ಚರ್ಚೆ ಆಗಿದೆ. ಡಿಕೆ ಶಿವಕುಮಾರ್ ಮುಂದಿನ ವಿಚಾರಣೆ ಗಮನದಲ್ಲಿಟ್ಕೊಂಡು, ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಡಿಕೆ ಶಿವಕುಮಾರ್ ಚರ್ಚೆನ ನಡೆಸಿದ್ದಾರೆ. ಲಿಂಗಾಯತ ಹಾಗೂ ಎಸ್ಟಿ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡುವಂತಹ ಸಾಧ್ಯತೆ ಇದೆ. ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಈ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ನಾಳೆ ರಾಹುಲ್ ಜೊತೆಗೆ ಡಿಸಿಎಂ ವಿಚಾರವೂ ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ನಾಳೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸಲಿದ್ದಾರೆ. ಆ ಸಂದರ್ಭದಲ್ಲಿ ಹೆಚ್ಚುವರಿ ಡಿಸಿಎಂ ಸ್ಥಾನವೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು 14 ಶಾಸಕರ ಹೆಸರುಗಳಿಗೆ ಸಭೆಯಲ್ಲಿ ಬಹುತೇಕ ಒಪ್ಪಿಗೆ ಸಿಕ್ಕಿದೆ. ಬಾಕಿ ಉಳಿದ 6 ಹೆಸರುಗಳಿಗೆ ಚರ್ಚೆ ನಡೆಸಲಿರುವಂತಹ ನಾಯಕರು ನಾಳೆ ರಾಹುಲ್ ಗಾಂಧಿ ಜೊತೆ ಚರ್ಚೆಯಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. 75% ಹೊಸ ಮುಖಗಳಿಗೆ ಮಣೆ ಹಾಕೋದಕ್ಕೆ ಡಿಕೆ ಒಲವು ವ್ಯಕ್ತಪಡಿಸಿದ್ದಾರೆ. 25% ಹಳಬರಿಗೆ ಅವಕಾಶ ನೀಡುವುದಕ್ಕೆ ಸಿಎಂ ಒಲವು ವ್ಯಕ್ತಪಡಿಸಿದ್ದಾರೆ. 60-40 ಅನುಪಾತಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಒಲವನ್ನು ವ್ಯಕ್ತಪಡಿಸಿದ್ದಾರೆ. 60-40 ರೇಷಿಯೋದಲ್ಲಿ ಅಂದರೆ ಹಿರಿಯರಿಗೆ ಹಾಗೆ ಹೊಸಬರಿಗೆ ಅವಕಾಶವನ್ನು ನೀಡುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಒಲವನ್ನು ವ್ಯಕ್ತಪಡಿಸಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆದರೆ ಡಿಕೆ ಶಿವಕುಮಾರ್ 75% ಹೊಸ ಮುಖಗಳಿಗೆ ಮಣೆ ಹಾಕೋದಕ್ಕೆ ಡಿಕೆ ಶಿವಕುಮಾರ್ ಒಲವನ್ನು ವ್ಯಕ್ತಪಡಿಸಿದ್ದಾರೆ. 25% ಹಳಬರಿಗೆ ಅವಕಾಶ ನೀಡೋದಕ್ಕೆ ಸಿಎಂ ಒಲವು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದರಿಂದಾಗಿ ನಾಳೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂತಿಮವಾದಂತಹ ಒಂದು ಮುದ್ರೆ ಬೀಳುವಂತಹ ಸಾಧ್ಯತೆ ಇದೆ. 14 ಶಾಸಕರುಗಳ ಹೆಸರುಗಳಲ್ಲಿ ಬಹುತೇಕ ಅವರಿಗೆ ಒಪ್ಪಿಗೆ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇರೋದು. ಅಂದರೆ 20 ಸಚಿವ ಸಂಪುಟ 20 ಸ್ಥಾನಗಳೇನು ಸದ್ಯಕ್ಕೆ ಖಾಲಿ ಇದೆ, ಅದರಲ್ಲಿ 14 ಶಾಸಕರುಗಳ ಹೆಸರುಗಳಿಗೆ ಸಭೆಯಲ್ಲಿ ಬಹುತೇಕ ಈಗಾಗಲೇ ಒಪ್ಪಿಗೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ನಾಳೆ ನಿಮಿಕ್ಕಂತ 6 ಜನರನ್ನ ಫೈನಲ್ ಮಾಡಿ ನಾಳೆ ಒಂದು ಅಂತಿಮ ಮುದ್ರೆ ಬೀಳುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ತಮ್ಮದೇ ಆದಂಥ ಮಾನದಂಡವನ್ನು ರಾಜ್ಯ ನಾಯಕರು ತೆಗೆದುಕೊಂಡು ಹೋಗಿದ್ದಾರೆ. ಜೊತೆಗೆ ಹೈಕಮಾಂಡ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಲೆ ಕೆಡಿಸ್ಕೊಂಡಿರುವಂಥದ್ದು. ಹಾಗಾದರೆ ಯಾವ ಮಾನದಂಡ ಇಟ್ಕೊಂಡು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಯಾರೆಲ್ಲ ಸೇರ್ಪಡೆ ಆಗ್ಬೋದು? ಶಮಂತ್, ಈಗಾಗಲೇ ಎಲ್ಲ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ರೆ ಬಹುತೇಕ ಯುವ ಮುಖಗಳಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದು ಒಂದು ಚರ್ಚೆ ನಡೀತಾ ಇರುವಂಥದ್ದು. ಈಗ ಇವತ್ತಿನ ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ನಡೆದಂಥ ಸಭೆಯಲ್ಲಿ ನೋಡೋದಾದ್ರೆ, ಅದರ ಬಗ್ಗೆ ಮಾತನಾಡೋದಾದ್ರೆ, ಮೂರು ನಾಯಕರ ಜೊತೆಗೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಹರಿಪ್ರಸಾದ್ ಇವರ ಜೊತೆಗೆ ಮಾತುಕತೆ ಆಗಿದೆ. ಇದಾದ ಬಳಿಕ ಈ ಪಟ್ಟಿಯಲ್ಲಿ ಕೆಲವೊಂದಿಷ್ಟು ಸಾಮಾನ್ಯ ಹೆಸರುಗಳಿದೆ. ಅಂದರೆ ಮೂರು ಪಟ್ಟಿಯಲ್ಲಿರುವಂಥ ಬಹುತೇಕ ಹೆಸರುಗಳೆಲ್ಲ ಚರ್ಚೆ ಆಗಿದೆ. ಇದರಲ್ಲಿ 14 ಹೆಸರುಗಳಿಗೆ ಇಲ್ಲಿ ಒಂದು ಒಪ್ಪಿಗೆ ಸಿಕ್ಕಿದೆ. ಅಂದರೆ 14 ಹೆಸರುಗಳಿಗೆ ಕನ್ಸೆನ್ಸಸ್ ಸಿಕ್ಕಿದೆ. ಅದರ ಅರ್ಥ
ಇದೇ ಫೈನಲ್ ಆಗುತ್ತೆ ಅಂತಲ್ಲ, 20 ಜನರ ಪೈಕಿ 14 ಜನರಿಗೆ ಕನ್ಸೆನ್ಸಸ್ ಸಿಕ್ಕಿದೆ. ನಾಳೆ ರಾಹುಲ್ ಗಾಂಧಿ ಅವರ ಟೇಬಲ್ಗೆ ಹೋದಂಥ ಸಂದರ್ಭದಲ್ಲಿ ಅದು ಬದಲಾಗ್ಬೋದು ಅಥವಾ ಅದನ್ನು ಕಂಟಿನ್ಯೂ ಆದರೂ ಆಗ್ಬೋದು, ಅದು ಬೇರೆ ವಿಚಾರ. ಆದರೆ ಈ 14 ಹೆಸರುಗಳಿಗೆ ಕನ್ಸೆನ್ಸಸ್ ಸಿಕ್ಕಿದೆ. ಬಾಕಿ ಉಳಿದಂತೆ 6 ಹೆಸರುಗಳ ಬಗ್ಗೆ ಇನ್ನೂ ಚರ್ಚೆ ಅವಶ್ಯಕತೆ ಇದೆ, ಚರ್ಚೆ ಮಾಡಬೇಕಾಗಿದೆ ಆ ಹೆಸರುಗಳನ್ನು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇದರ ಜೊತೆಗೆ ಇವತ್ತಿನ ಸಭೆಯಲ್ಲಿ ಕೆಲವೊಂದಿಷ್ಟು ಮಾನದಂಡಗಳು ಹೇಗೆ ರೂಪಿಸಬೇಕು ಅಂತ ಈಗ ಎಲ್ಲರೂ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಹೈಕಮಾಂಡ್ ಲೆವೆಲಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಷಯ ಅಂದರೆ ಸಂಪೂರ್ಣ ಹೊಸ ಮುಖಗಳಿಗೆ 60% ಹೆಚ್ಚಿನ ಅವಕಾಶ ಕೊಡಿ ಅಂತ ಹೇಳ್ತಿದ್ದಾರೆ. ಇನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು 75% ಹೊಸಬರು ಬಂದರೂ ಕೂಡ ಒಳ್ಳೆಯದೇ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಈಗ ಸಿದ್ದರಾಮಯ್ಯನವರು ಇರುವಂಥ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಮಂತ್ರಿಗಳಾಗಿದ್ದರು ಅವರನ್ನೇ ಮತ್ತೆ ಪಳವಳಿಕೆಯಾಗಿ ಮತ್ತೆ ಮುಂದುವರಿಸಿದ್ರೆ ಆಡಳಿತಾತ್ಮಕವಾಗೂ ಕೂಡ ಒಂದು ಸಂಕಷ್ಟ ಆಗ್ಬೋದು, ಜೊತೆಗೆ ಒಂದು ಬ್ಯಾಗೇಜ್ ಕೂಡ ಶಿಫ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಆಡಳಿತಾತ್ಮಕವಾಗಿ ಫ್ರೆಶ್ನೆಸ್ ಕೂಡ ಇರಲ್ಲ. ಈ ಹಿನ್ನೆಲೆಯಲ್ಲಿ ಹೊಸಬರಿಗೆ ಅವಕಾಶ ಕೊಡಿ ಅನ್ನುವಂಥದ್ದು ಮುಖ್ಯಮಂತ್ರಿಗಳು ಇಟ್ಟಿರುವಂಥ ಬೇಡಿಕೆ. ಅಟ್ ದ ಸೇಮ್ ಟೈಮ್ ಹೈಕಮಾಂಡ್ ಕೂಡ ಈಗ ಈ ವಿಚಾರವನ್ನು ಚರ್ಚೆ ಮಾಡ್ತಾ ಇದೆ. ಬಟ್ ಸಿದ್ದರಾಮಯ್ಯನವರು ಇರ್ಬೋದು, ಹರಿಪ್ರಸಾದ್ ಇರ್ಬೋದು, ಎಲ್ಲರನ್ನೂ ಕೂಡ ಬದಿಗಿಟ್ಟು ರಾಜಕಾರಣ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಎಲ್ಲೆಲ್ಲಿ ಹೊಸ ಮುಖಗಳಿಗೆ ಅವಕಾಶ ಕೊಡ್ಬೋದು ಅಲ್ಲಿ ಅವರಿಗೆ ಅವಕಾಶ ಕೊಡ್ಬೋದಾಗತ್ತೆ. ಎಲ್ಲ ಕಡೆಯಲ್ಲೂ ಕೂಡ ಹೊಸ ಮುಖಗಳಿಗೆ ಸಾಧ್ಯವಿಲ್ಲ. ಉದಾಹರಣೆಗೆ ಕೆಲವೊಂದಿಷ್ಟು ಸಮುದಾಯಗಳಲ್ಲಿ ಹೊಸ ನಾಯಕರಿಲ್ಲ ಅಥವಾ ಅನುಭವಿ ನಾಯಕರುಗಳೇ ಹೆಚ್ಚಾಗಿದ್ದಾರೆ. ಹೀಗಾಗಿ ಫ್ರೆಶ್ ಫೇಸ್ ಅನ್ನೋದಕ್ಕಿಂತ ಈ ಅನುಭವಿ ನಾಯಕರುಗಳನ್ನ ಇಟ್ಕೊಂಡೇ ಸರ್ಕಾರವನ್ನು ಮಾಡಬೇಕಾಗತ್ತೆ. ಅದೇ ರೀತಿ ಸಾಮಾಜಿಕ ಸಮೀಕರಣ ಬಂದಂಥ ಸಂದರ್ಭದಲ್ಲೂ ಕೂಡ ಹೊಸ ಮುಖಗಳಿಗಿಂತ ಆ ಸಮಾಜಕ್ಕೆ ರೆಪ್ರೆಸೆಂಟೇಷನ್ಸ್ ಕೊಡೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹೀಗಾಗಿ ಎಲ್ಲಿ ಸಾಮಾನ್ಯವಾಗಿ ಹೊಸ ಮುಖಗಳ ಲಭ್ಯತೆ ಇರಲ್ವೋ ಅಂಥ ಸಂದರ್ಭದಲ್ಲಿ ಹಿರಿಯರನ್ನು ಕೂಡ ನೀವು ಒಳಗೊಂಡು ಸಂಪುಟವನ್ನು ಮಾಡಬೇಕು ಅನ್ನುವಂಥದ್ದು ಈಗ ಕೇಳಿಬರ್ತಾ ಇರುವಂಥ ಮಾತು. ಇದರ ಜೊತೆಗೆ ಶಮಂತ್ ಮತ್ತೊಂದು ವಿಚಾರ ಅಂದರೆ ಈಗಾಗಲೇ ಡಿ ಸಿ ಎಂ ರಚನೆ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಹಿಂದೆ ಕೂಡ ದೊಡ್ಡ ಮಟ್ಟಿಗೆ ಡಿ ಸಿ ಎಂ ಆಗಬೇಕು ಆಗಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿತ್ತು. ಆರಂಭಿಕ ಹಂತದಲ್ಲಿ 7 ಮಂದಿ ಹೆಸರುಗಳು ಮುಂದೆ ಬಂದಿತ್ತು. ಅದರಲ್ಲಿ 4 ಜನ ಡಿ ಸಿ ಎಂ ಆಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇತ್ತು. ಈ 4 ಡಿ ಸಿ ಎಂ ಪೈಕಿ ಈಗ ಒಬ್ಬರು ಡಿ ಸಿ ಎಂ ಆಗಿದ್ದಾರೆ. ಇನ್ನೂ 2 ಡಿ ಸಿ ಎಂ ಮಾಡಬೇಕು ಅನ್ನುವಂಥ ಬಲವಾದಂಥ ಬೇಡಿಕೆ ಕೂಡ ಇದೆ. ಅದರಲ್ಲೂ ಲಿಂಗಾಯತ ಸಮುದಾಯ, ಎಸ್ ಟಿ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು. 2028ರ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಈ ಒಂದು ಡಿ ಸಿ ಎಂಗಳನ್ನ ರಚನೆ ಮಾಡಬೇಕು ಅನ್ನುವಂಥದ್ದು ಕೂಡ ಇರುವಂಥದ್ದು. ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಅವರು ಕೂಡ ಅನಧಿಕೃತವಾಗಿ ಅಥವಾ ಆಫ್ ದ ರೆಕಾರ್ಡಲ್ಲಿ ದೆಹಲಿಯ ಪಡಸಾಲೆಯಲ್ಲಿ ಅಥವಾ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಡಿ ಸಿ ಎಂ ಸಾಧ್ಯತೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಅಂತಿಮವಾಗಿ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡುತ್ತೆ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಡಿ ಸಿ ಎಂ ಚರ್ಚೆ ಬಂದಂಥ ಸಂದರ್ಭದಲ್ಲಿ 4 ಡಿ ಸಿ ಎಂ ಹೆಸರು ಬಂದಂಥ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ಅಂತಿಮವಾಗಿ ಒಂದೇ ಡಿ ಸಿ ಎಂ ಅಂತ ಹೇಳಿತ್ತು. ಹೀಗಾಗಿ ಮತ್ತೆ ಇನ್ನಿಬ್ಬರು ಡಿ ಸಿ ಎಂ ಮಾಡ್ತಾರೆ. ಡಿ ಸಿ ಎಂ ಮಾಡಿದ್ರೆ ಅದನ್ನು ಯಾವ ರೀತಿ ಚರ್ಚೆ ಆಗುತ್ತೆ. ಯಾಕೆಂದರೆ ಖರ್ಗೆ ಅವರು ಕೂಡ ಅಂದರೆ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೂಡ ಆರಂಭದಲ್ಲಿ ಕೇಳಿಬಂದಿತ್ತು. ಈಗ ಅವರನ್ನು ಗೃಹ ಸಚಿವರನ್ನಾಗಿ ಮಾಡಲಾಗಿದೆ. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಂಗಳಕ್ಕೆ ಹೋದಂಥ ಸಂದರ್ಭದಲ್ಲಿ ಸಂಪೂರ್ಣ ಪಟ್ಟಿಯ ರೀಶಫಲ್ ಜೊತೆಗೆ ಡಿ ಸಿ ಎಂ ಪಟ್ಟ ಬಂದಾಗ ಆವಾಗ ಚರ್ಚೆ ಬೇರೆ ಆಗುತ್ತೆ. ಎಲ್ಲ ಡೆವಲಪ್ಮೆಂಟ್ಗಳನ್ನು ಹೈಕಮಾಂಡ್ ಕೂಡ ಕಾದು ನೋಡ್ತಾ ಇದೆ. ಇವತ್ತು ಆಗಿರುವಂಥ ಒಂದು ಚರ್ಚೆ ಅಂದರೆ ಕೆ ಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಆಗಿರುವಂಥ ಚರ್ಚೆ ಅಂದರೆ 3 ನಾಯಕರಲ್ಲಿ ಇರುವಂಥ ಸಾಮಾನ್ಯ ಹೆಸರುಗಳನ್ನು ಒಂದು ಪಟ್ಟಿಯನ್ನು ಮಾಡಿ ಅಥವಾ ಸಾಮಾನ್ಯ ಹೆಸರುಗಳಿಗೆ ಕನ್ಸೆನ್ಸಸ್ಸನ್ನು ಪಡೆದು ಮುಂದಿನ ಹಂತದಲ್ಲಿ ಯಾರ್ಯಾರನ್ನು ಸೇರ್ಪಡೆ ಮಾಡಬೇಕು, ಯಾರ್ಯಾರನ್ನ ಡಿಲೀಟ್ ಮಾಡಬೇಕು, ಅದ್ರ ಬಗ್ಗೆ ನಾಳೆ ರಾಹುಲ್ ಗಾಂಧಿ ಅವರ ಜೊತೆಗೆ ಒಂದು ಅಂತಿಮ ಅಂತ ಸಭೆ ಸಿಗುತ್ತೆ. ಬಹುಶಃ ನಾಳೆ ರಾತ್ರಿ ಅಷ್ಟರಲ್ಲಿ ಸಂಪೂರ್ಣವಾದಂಥ ಚಿತ್ರಣ ಹೊರಬರುವಂಥ ನಿರೀಕ್ಷೆ ಇದೆ. ಶಮಂತ್. ಎಸ್ ಪ್ರಮೋದ್, ಅಂದರೆ ಡಿ ಸಿ ಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇರೋದು. ಈಗ ಡಿ ಸಿ ಎಂ ಸ್ಥಾನ ಕ್ರಿಯೇಟ್ ಮಾಡಿದ್ರು ಅಂತಂದ್ರೆ ಅದು ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಲಾಭ ಆಗ್ಬೋದು ಕಾಂಗ್ರೆಸ್ಗೆ ಅಂತ? ಶಮಂತ್, ಯಾವ ಡಿ ಸಿ ಎಂ ಸ್ಥಾನಮಾನಗಳು ಕೂಡ ಯಾವ ಪಕ್ಷಕ್ಕೂ ಇದುವರೆಗೂ ಅಷ್ಟೊಂದು ಸಹಾಯಕಾರಿ ಆಗಿಲ್ಲ. ಅದು ಕೇವಲ ಸಾಂಕೇತಿಕವಾಗಿ ಒಂದು ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಡುವಂಥದ್ದಷ್ಟೇ ಬಿಟ್ಟರೆ ಮತ್ತೇನ ಹೆಚ್ಚಿನ ರಾಜಕೀಯ ತಂತ್ರಗಾರಿಕೆಯ ಭಾಗವಲ್ಲ. ಆದರೆ ಒಳತಂತ್ರಗಾರಿಕೆಗಳಿರುತ್ತೆ. ಉದಾಹರಣೆಗೆ ಈಗ ಒಬ್ಬರು ಡಿ ಸಿ ಎಂ ಇದ್ದಾರಪ್ಪ, ಒಬ್ಬರು ಡಿ ಸಿ ಎಂ ಇದ್ದಂಥ ಸಂದರ್ಭದಲ್ಲಿ ಸಿ ಎಂಗೆ ಪರ್ಯಾಯವಾಗಿ ಒಂದು ನಾಯಕತ್ವ ಸ್ಥಾನ ಬರುತ್ತೆ. ಹೀಗಾಗಿ ಒಬ್ಬರು ಡಿ ಸಿ ಎಮ್ಮನ್ನು ಡೈಲ್ಯೂಟ್ ಮಾಡೋದು ಹೆಂಗೆ ಅಂದಾಗ ಮತ್ತಿಬ್ಬರು ಡಿ ಸಿ ಎಂ ಮಾಡುವಂಥದ್ದು. ಈ ಥರ ರಾಜಕೀಯ ಒಳತಂತ್ರಗಾರಿಕೆ ಇರ್ಬೋದೇ ಬಿಟ್ಟರೆ ಅದನ್ನು ಈ ರೀತಿ ಡಿ ಸಿ ಎಂ ಮಾಡೋದ್ರಿಂದ ಸಂಪೂರ್ಣ ರಾಜಕೀಯವಾಗಿ ಹೆಲ್ಪ್ ಆಗಿಬಿಡುತ್ತೆ, ಆ ಸಮುದಾಯಗಳು ಪಕ್ಷಕ್ಕೆ ಓಟ್ ಹಾಕ್ತಾರೆ ಅನ್ನುವಂಥದ್ದು ಕೇವಲ ಕಾಲ್ಪನಿಕ ಕಥಾನಕ ಇದ್ದಂಗೆ ಇರುತ್ತೆ. ಉದಾಹರಣೆಗೆ ಕಳೆದ ಬಾರಿ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ 3 ಜನ ಉಪಮುಖ್ಯಮಂತ್ರಿಗಳನ್ನು ಮಾಡಿದರು. ಲಕ್ಷ್ಮಣ ಸವದಿ ಉಪಮುಖ್ಯಮಂತ್ರಿ ಇದ್ದರು, ಅಶ್ವಥ್ ನಾರಾಯಣ ಉಪಮುಖ್ಯಮಂತ್ರಿ ಇದ್ದರು, ಗೋವಿಂದ ಕಾರಜೋಳ ಉಪಮುಖ್ಯಮಂತ್ರಿ ಇತ್ತು. ಆದರೆ ಚುನಾವಣೆ ಅಂತ ಬಂದಾಗ ಬಿಜೆಪಿ ಮಕಾಡೆ ಮಲಗ್ತು. ಹೀಗಾಗಿ ಈ ಒಂದು ಉಪಮುಖ್ಯಮಂತ್ರಿ ಸ್ಥಾನದಿಂದ ಸರ್ಕಾರದ ಮೇಲೆ ಅಥವಾ ಪಕ್ಷದ ಮೇಲೆ ಅಥವಾ ಚುನಾವಣಾ ರಾಜಕೀಯದಲ್ಲಿ ದೊಡ್ಡದೊಂದು ಬದಲಾವಣೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಸಾಮಾಜಿಕವಾಗಿ ಒಂದು ಪ್ರಾತಿನಿಧ್ಯತೆ ಕೊಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದು ಸಮಾಜಕ್ಕೆ ಒಂದು ಸಂದೇಶ ರವಾನೆ ಮಾಡಬೇಕಾಗತ್ತೆ. ಆ ರವಾನೆ ಮಾಡೋದ್ರಲ್ಲಿ ಸ್ವಲ್ಪ ಸಹಾಯ ಆಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಒಂದು ತಂತ್ರಗಾರಿಕೆಯ ಜೊತೆಗೆ ಅಂದರೆ ಸಮಾಜಕ್ಕೆ ಸಂದೇಶವನ್ನು ರವಾನೆ ಮಾಡೋದ್ರ ಜೊತೆಗೆ ಸಹಜವಾಗಿ ಒಳ ರಾಜಕೀಯ ಕೂಡ ಇರುತ್ತೆ. ಎಲ್ಲ ಲೆಕ್ಕಾಚಾರದಲ್ಲಿ ಏನಾಗುತ್ತೆ, ಯಾವ ಮಜಲನ್ನು ಪಡೆಯುತ್ತೆ ರಾಜಕಾರಣ, ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ಆಗುವುದು ಆಗದೆ ಇರುವಂಥದ್ದು, ಅದು ಹೇಗೆ ಮುಂದೆ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಅದರ ಆಧಾರದ ಮೇಲೆ ಈ ಡಿ ಸಿ ಎಂ ಪಟ್ಟ ನಿಂತಿದೆ. ಶಮಂತ್. ಧನ್ಯವಾದ ಪ್ರಮೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಇನ್ನು ವೇಣುಗೋಪಾಲ ನಿವಾಸದಲ್ಲಿ ನಡೆದಂತ ಸಭೆಯ ಇನ್ಸೈಡ್ ಮಾಹಿತಿ ನೋಡೋದಾದ್ರೆ ಸಭೆಯಲ್ಲಿ ಸಚಿವ ಸ್ಥಾನದ ಮಾನದಂಡಗಳ ಬಗ್ಗೆ ಮಾತುಕತೆ ಆಗಿದೆ. ಪೂರ್ಣ ಪ್ರಮಾಣದಲ್ಲಿ ಕೆಲ ಸಮಾಜಗಳ ಹೊಸ ಮುಖಗಳಿಲ್ಲ, ಅಂತಹ ಸಮುದಾಯಗಳಿಗೆ ಪ್ರಾಧಾನ್ಯತೆ ನೀಡುವಂತ ಬಗ್ಗೆ ಚರ್ಚೆಯಾಗಿದೆ. ಹಿರಿತನದ ಮೂಲಕವೇ ಪ್ರಾತಿನಿಧ್ಯ ನೀಡಬೇಕು ಎಂಬ ಬಗ್ಗೆ ಚರ್ಚೆ ಕೂಡ ಆಗಿದೆ. ಕೆಸಿ ವೇಣುಗೋಪಾಲ ಸಭೆಯಲ್ಲಿ ಜಿಲ್ಲಾವಾರು ಹೆಸರುಗಳು ಕೂಡ ಪ್ರಸ್ತಾಪ ಆಗಿದೆ. ರಾಹುಲ್ ಸಮ್ಮುಖದಲ್ಲೇ ಅಂತಿಮ ತೀರ್ಮಾನಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ನಾಳೆ ಸಂಜೆಯೊಳಗೆ ನೂತನ ಸಚಿವರ ಅಂತಿಮ ಪಟ್ಟಿ ಸಿದ್ಧವಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಲಾಗಿದೆ. ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ರಾಜ್ಯ ನಾಯಕರು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಇವರೆಲ್ಲರೂ ಕೂಡ ದೆಹಲಿಗೆ ಹೋಗಿರುವಂಥದ್ದು. ಬಿ ಕೆ ಹರಿಪ್ರಸಾದ್ ತಮ್ಮದೇ ಆದಂತಹ ಒಂದಷ್ಟು ಪಟ್ಟಿಗಳನ್ನು ಸಿದ್ಧಪಡಿಸಿಕೊಂಡು ದೆಹಲಿಗೆ ಹೋಗಿದ್ರು. ಇಲ್ಲಿ ಸುದೀರ್ಘವಾದಂತಹ ಚರ್ಚೆ ಆಗಿದೆ. ಇನ್ನು ಕೆಸಿ ವೇಣುಗೋಪಾಲ ಸಭೆಯ ಅಂಶಗಳ ಬಗ್ಗೆ ನಾಳೆ ರಾಹುಲ್ ಸಭೆ ನಡೆಸಲಿದ್ದಾರೆ. ನಾಳೆ ಸಂಜೆ ರಾಜ್ಯ ನಾಯಕರ ಜೊತೆ ರಾಹುಲ್ ಸಭೆ ನಡೆಸಲಿದ್ದಾರೆ. ಸಂಪುಟ ಸಚಿವರ ಅಂತಿಮ ಪಟ್ಟಿ ವಿಚಾರವಾಗಿ ಸಭೆ ಆಗುತ್ತೆ. ದೆಹಲಿ 10 ಜನಪಥ ರಾಹುಲ್ ನಿವಾಸದಲ್ಲಿ ಸಭೆ ನಡೆಯಲಿದೆ. ನಾಳೆನೇ ಬಹುತೇಕ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಕೆಸಿ ವೇಣುಗೋಪಾಲ ಸಭೆಯ ಅಂಶಗಳ ಬಗ್ಗೆ ನಾಳೆ ರಾಹುಲ್ ಸಭೆ ನಡೆಸಲಿದ್ದಾರೆ. ಅಂದ್ರೆ ಇವತ್ತು ಏನೆಲ್ಲ ಚರ್ಚೆ ಆಗಿದೆ, ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಬಿ ಕೆ ಹರಿಪ್ರಸಾದ್ ಇವರೆಲ್ಲರೂ ಕೂಡ ಸುದೀರ್ಘವಾದಂತಹ ಚರ್ಚೆ ನಡೆಸಿದ್ದಾರೆ. ಅಲ್ಲಿ ಏನ್ ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ನಾಳೆ ಮತ್ತೊಂದು ಸುತ್ತಿನ ಚರ್ಚೆ ಆಗುತ್ತೆ. ಗುರುವಾರ ನೂತನ ಸಚಿವರ ಪ್ರಮಾಣ ವಚನವಾಗುವಂತಹ ಸಾಧ್ಯತೆ ಇದೆ. ಜುಲೈ 30 ಸಂಜೆ 5 ಗಂಟೆಗೆ ಪ್ರಮಾಣ ವಚನ ಸಾಧ್ಯತೆ ಇದೆ. ಸಿಎಂ ಕಚೇರಿಯಿಂದ ಲೋಕಭವನಕ್ಕೆ ಮೌಖಿಕ ಮಾಹಿತಿ ನೀಡುವಂಥದ್ದು ಅನೌಪಚಾರಿಕವಾಗಿ ತಯಾರಿ ನಡೆಸಿರುವಂತಹ ರಾಜ್ಯ ಸರ್ಕಾರ. ಈಗಾಗಲೇ ತಯಾರಿಗಳು ಕೂಡ ಆರಂಭ ಆಗಿದೆ. ಗುರುವಾರ ನೂತನ ಸಚಿವರ ಪ್ರಮಾಣ ವಚನವಾಗುವಂತಹ ಸಾಧ್ಯತೆ ಇದೆ. ಜುಲೈ 30 ಸಂಜೆ 5 ಗಂಟೆಗೆ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸಿಎಂ ಕಚೇರಿಯಿಂದ ಲೋಕಭವನಕ್ಕೆ ಮೌಖಿಕವಾದಂತಹ ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಅನೌಪಚಾರಿಕವಾಗಿ ತಯಾರಿಯನ್ನು ನಡೆಸ್ತಾ ಇದೆ ರಾಜ್ಯ ಸರ್ಕಾರ. ಈಗಾಗಲೇ ಎಲ್ಲ ರೀತಿಯಾದಂಥ ತಯಾರಿಗಳು ಕೂಡ ಆಗ್ತಾ ಇರುವಂಥದ್ದು, ಅನೌಪಚಾರಿಕ ತಯಾರಿ ಆಗ್ತಾ ಇದೆ. ಇದರಿಂದಾಗಿ ಗುರುವಾರ ಸಂಜೆ ಆಲ್ಮೋಸ್ಟ್ ಸಚಿವ ಸಂಪುಟ ವಿಸ್ತರಣೆಯಾಗುವಂತಹ ಸಾಧ್ಯತೆ ಇದೆ. ಸಚಿವ ಸಂಪುಟಕ್ಕೆ ಮಿಕ್ಕಂತಹ ಶಾಸಕರುಗಳು ಸೇರ್ಪಡೆಯಾಗುವಂತಹ ಸಾಧ್ಯತೆ ಇದೆ.